ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವಂತೆ ಡಿಕೆಶಿಗೆ ರಾಹುಲ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೀಗ ಡಿಸಿಎಂ ಸಚಿವ ಸ್ಥಾನ ಉಳಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದೆಹಲಿ ಭೇಟಿ ವೇಳೆ ಡಿಕೆಗೆ ಸ್ಪಷ್ಟವಾಗಿಯೇ ತಿಳಿಸಿದ್ದಾರೆ ರಾಹುಲ್ ಗಾಂಧಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಮೌಖಿಕವಾಗಿ ಒಪ್ಪಿಗೆ ಸೂಚಿಸಿದ್ದಾರೆ ಡಿಕೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವಂತೆ ಡಿಕೆಶಿಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟ ಬಳಿಕ ಡಿಸಿಎಂ ಸಚಿವ ಸ್ಥಾನ ಉಳಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅನ್ನುವಂಥ ಸೂಚನೆಗೀಗ ಸದ್ಯ ಡಿಕೆಶಿ ಮೌಖಿಕವಾಗಿ ಒಪ್ಪಿಗೆಯನ್ನು ಸೂಚಿಸಿರುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಈಗ ಡಿಕೆ ಶಿವಕುಮಾರ್ ಇದ್ದಾರೆ. ಆ ಸ್ಥಾನವನ್ನ ಬೇರೊಬ್ಬರಿಗೆ ಬಿಟ್ಟು ಕೊಡೋದು ಇದೀಗ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಡಲಾಗಿದೆ. ಡಿಕೆ ಶಿವಕುಮಾರ್ ಈಗ ತಮ್ಮ ಕೆಪಿಸಿಸಿ ಹುದ್ದೆಯನ್ನ ಬಿಟ್ಟು ಕೊಡೋದಕ್ಕೆ ಮುಂದಾಗ್ತಾರಾ? ಹಾಗಾದ್ರೆ ದೆಹಲಿ ಭೇಟಿ ಸಂದರ್ಭದಲ್ಲಿ ಸಚಿವ ಸ್ಥಾನ ಮತ್ತು ಡಿಸಿಎಂ ಸ್ಥಾನ ಉಳಿಸಿಕೊಂಡು ಕೆಪಿಸಿಸಿ ಹುದ್ದೆಯನ್ನ ತೊರೆಯುವಂತೆ ಸೂಚನೆ ಕೊಟ್ಟಿದ್ದು, ಮೌಖಿಕವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಹುದ್ದೆಯಿಂದ ಹಿಂದೆ ಸರಿಯುವ ಸೂಚನೆ ಕೊಟ್ಟಿರುವಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇಬ್ಬರು ಸಚಿವರಿಗೀಗ ಈ ಸ್ಥಾನಕ್ಕೆ ಸೂಚನೆ ಕೊಡಲಾಗಿದೆ. ಅದರಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಿ ಈ ನಿರ್ಧಾರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರೇ ತೆಗೆದುಕೊಳ್ಳಿ. ಎಚ್.ಸಿ. ಮಹದೇವಪ್ಪನವ್ರನ್ನಾದರೂ ಮಾಡಿ, ಸತೀಶ್ ಜಾರಕಿಹೊಳಿ ಅವ್ರನ್ನಾದರೂ ಮಾಡಿ, ಒಟ್ಟಿನಲ್ಲಿ ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ನಿರ್ಧಾರ ಇಬ್ಬರಿಗೆ ಬಿಟ್ಟಿದ್ದು. ಕೆಪಿಸಿಸಿ ಹುದ್ದೆ ಆಯ್ಕೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಿರ್ಧಾರ ಅಂತಿಮ ಆಗ್ತಾ ಇದೆ. ಈ ಬಗ್ಗೆ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈಗಾಗಲೇ ಕೆಪಿಸಿಸಿ ಹುದ್ದೆ ಸಂಬಂಧ ಬಹಿರಂಗವಾಗಿ ಕೆಲ ನಾಯಕರು ಆಸಕ್ತಿಯನ್ನು ವಹಿಸಿ ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಸಿದ್ಧ ಅಂತ ಹೇಳಿದ್ರು. ಈಗ ಫೈನಲಿ ಕೆಪಿಸಿಸಿ ಹುದ್ದೆ ಬದಲಾವಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಸದ್ಯಕ್ಕೆ ಹೈಕಮಾಂಡೇ ಆಪ್ಷನ್ ಕೊಟ್ಟಿದೆ. ನಾಯಕರ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡು ಆಪ್ಷನ್ ಕೊಟ್ಟು ಡಿಸಿಷನ್ ಮೇಕರ್ಸನ್ನು ಇಲ್ಲಿ CM ಮತ್ತು DCM ಅನ್ನು ಮಾಡಿದೆ. ನೀವು ಯಾರನ್ನ ಸೂಚನೆ ಕೊಡ್ತೀರೋ ಅವ್ರನ್ನ ನಾವು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಆದರೆ ನಾವೊಂದಿಬ್ಬರ ಹೆಸರು ಹೇಳ್ತೀವಿ, ಆ ಎರಡರಲ್ಲಿ ನೀವು ಯಾರನ್ನಾದರೂ ಫೈನಲ್ ಮಾಡಿ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮಿಬ್ಬರ ವಿವೇಚನೆಗೆ ಬಿಟ್ಟಿದ್ದು ಅಂತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಇದೀಗ ಸೂಚನೆ ಕೊಡಲಾಗಿದೆ. ಜೊತೆಗೆ ಕೆಪಿಸಿಸಿ ಹುದ್ದೆಯನ್ನು ಬಿಟ್ಟು ಕೊಡುವಂತೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಈಗ ಕೆಪಿಸಿಸಿ ಹುದ್ದೆಯನ್ನು ಬಿಟ್ಟು ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಡಿಕೆ ಶಿವಕುಮಾರ್ ಸದ್ಯ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.